ಪ್ರತಿಯೊಂದು ಕೂಡ ಒಂದು ಹೋಪ್ ಇಲ್ಲ ಅಂತಂದರೆ ನೀವೇನೂ ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ಕೂಡ ಒಂದು ಆ ನಿರೀಕ್ಷೆ, ಆ ಹೋಪು, ಆ ಸ್ವಾರ್ಥ ಮನುಷ್ಯನಲ್ಲಿ ಇರಲೇಬೇಕು. ಈಗ ಹೇಳ್ತಾರೆ ನಾನು ನಿಸ್ವಾರ್ಥ, ಯಾವ ನಿಸ್ವಾರ್ಥನೂ ಇಲ್ಲ, ಪ್ರತಿಯೊಂದು ಸ್ವಾರ್ಥ ಇಲ್ಲ. ಈ ಕೈ ಇದೆಯಲ್ಲ, ಈ ಕೈ ಬಾಯಿಗೆ ಬರಬೇಕು ಅಂದರೆ ಈ ಕೈಗೊಂದು ಸ್ವಾರ್ಥ ಇರಬೇಕು. ನಾನು ಬಾಯಿಗೆ ಊಟ ತಿನ್ನಿಸಿದರೆ ಅದು ಶಕ್ತಿಯಾಗಿ ಕನ್ವರ್ಟ್ ಆಗಿ ಮತ್ತೆ ನನಗೆ ವಾಪಸ್ ಕೊಡುತ್ತೆ ಅಂತ. ವಾಪಸ್ಸೇ ಕೊಡಲು ಕೈಯೇ ಇಲ್ಲಿಗೆ ಬರಲ್ಲ. ಹಾಗೆ ನನ್ನ ಪ್ರಯತ್ನಗಳ ಮೇಲೆ ಯಾವತ್ತೂ ಏನು ಗೊತ್ತಾ, 100% ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ವಿ. ಹಾಗಿದ್ದಾಗ ಯಾಕೆ ಗೆಲುವಾಗಲ್ಲ ಹೇಳಿ? ಒಳ್ಳೇದು ಮಾಡಿದಾಗ ನಮ್ಮ ಜನ ಖಂಡಿತವಾಗೂ ಕೈ ಬಿಡಲ್ಲ ಅಂತ ಅಲ್ಲ, ಕೈ ಬಿಡಲ್ಲ. ಸಿನಿಮಾದಲ್ಲಿ ಏನು ಗೊತ್ತಾ, ಎಷ್ಟೋ ಜನ ಒಳ್ಳೊಳ್ಳೆ ಪ್ರಾಜೆಕ್ಟು ಮಾಡಿದ್ದಾರೆ. ಒಂದೊಂದು ಸರಿ ಏನು ಗೊತ್ತಾ, ಬೇರೆ ಕಡೆಗೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಇಂಡಿವಿಜುವಲ್ 1, 2, 3 ಜನ ಜೊತೆ ಗೆಲುವು ನಿರ್ಧಾರ ಆಗುತ್ತೆ. ಇಲ್ಲಿ ಹಾಗಲ್ಲ, ನಿಮಗೆ 10 ಜನದ ಎಫರ್ಟ್ ಇರುತ್ತೆ. ಆಮೇಲೆ ಸಿನಿಮಾ ಬಿಡುಗಡೆ ಆಗೋ ಟೈಮು, ಎದುರುಗಡೆ ಬರುವಂಥ ಸಿನಿಮಾಗಳು ಅಥವಾ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು, ಅಂದರೆ ಎಕ್ಸಾಂಪಲ್ ಯಾವುದೇ ಗಲಾಟೆ ಗಲಭೆಗಳು ಏನೂ ಆಗದಿದ್ದಾಗೆ ಎಷ್ಟೋ ಸಿನಿಮಾಗಳು ನಿಮ್ಗೆ ಗೊತ್ತಿರ್ಬೋದು, ಒಳ್ಳೇದಿರುತ್ತೆ, ಏನೇನೋ ಕಾರಣಗಳಿಂದ ಸೋತೋಗ್ಬಿಡುತ್ತೆ. ಇನ್ನು ಕೆಲವು ಸಿನಿಮಾಗಳು ಕೆಟ್ಟ ಸಿನಿಮಾಗಳು, ಅದು ಯಾಕೆ ಗೆದ್ದು ಅನ್ನೋದು ನಿಮಗೂ ಗೊತ್ತಿರಲ್ಲ, ನಮಗೂ ಗೊತ್ತಾಗಲ್ಲ. ಹಾಗೆ ನೀವು ಕೇಳಿದ್ದು ಇದಕ್ಕೇನು ಹೋಪ್ಸು ಸಿನಿಮಾ ಖಂಡಿತವಾಗಿದೆ. ನಾನು ಹೇಳಿದ್ವಲ್ಲ, ಈಗ ಅನ್ನ ಬೆಂದಿದೆಯೋ ನಾನು ಆ್ಯಕ್ಚುಲಿ ನನ್ನ ಮೇಲೆ ನಂಬ್ಕೊಂಡಿಲ್ಲ, ನಮ್ಮ ಓವರಾಲ್ ಸಿನಿಮಾ ತಂಡ, ನಮ್ಮ ಕಂಟೆಂಟು, ಎಲ್ಲರ ಶ್ರಮದ ಮೇಲೆ ನಂಬ್ಕೊಂಡಿದ್ದೀನಿ. ಈಗ ಟ್ರೈಲರ್ ಬಿಟ್ವಿ, ಟೀಸರ್ ಬಿಟ್ವಿ, ಮೋಷನ್ ಪೋಸ್ಟರ್ ಬಿಟ್ವಿ, 2-3 ಸಾಂಗ್ ಬಿಟ್ವಿ. ಇದರಲ್ಲೇ ನೀವು ನಮ್ಮನ್ನು ಅಳಿರಿ. ಅಂದರೆ ಈಗ ಅನ್ನ ಬೆಂದಿದೆಯೋ ಬೆಂದಿಲ್ಲ ಅಂತ ನೋಡೋದಕ್ಕೆ ಒಂದು ಅಗಲು ಸಾಕು ಅಂತಾರೆ. ಇಲ್ಲಿ ನಾವು 6 ಅಗಲುಗಳು ಒಂದಿಷ್ಟು ಮುಷ್ಟಿನೇ ಕೊಟ್ಟಿದ್ದೀವಿ. ಈ ಇಷ್ಟರ ಮೇಲ್ಗಡೆ ಪಾತ್ರೆಯಲ್ಲಿರೋ ಉಳಿದಿರೋ ಅನ್ನ ಬೆಂದಿರ್ಬೋದು, ಹೇಗಿರ್ಬೋದು ಅನ್ನೋದು ಒಂದು ನಿರ್ಧಾರ ಮಾಡುವಂಥ ಶಕ್ತಿ ನಮ್ಮ ಜನಕ್ಕಿದೆ ಅಂತ ಅಂದ್ಕೊಳ್ತೀನಿ.